ನಮ್ಮ ರಾಯರೆಡ್ಡಿಯವರು ವಿಶೇಷ ಆಸಕ್ತಿ ತಗೊಂಡು ಅವರ ಕ್ಷೇತ್ರದಲ್ಲಿ ಸುಮಾರು 10ಕ್ಕಿಂತಲೂ ಹೆಚ್ಚು ಬಸ್ ಸ್ಟ್ಯಾಂಡ್ಗಳನ್ನು ಕಟ್ಟಿಸ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು KKRDB ಗ್ರ್ಯಾಂಟ್ಸು. ಉಳಿದಿರ್ತಕ್ಕಂಥದ್ದು ನಾವು ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕದ ಹಣ ಹಾಕ್ಕೊಂಡು ಬಸ್ ಸ್ಟ್ಯಾಂಡು ಕಟ್ತಾ ಇದ್ದೀವಿ. ಇಲ್ಲಿ ಮೊದಲು IB ಇತ್ತು, IBಗೆ ಬೇರೆ ಜಾಗ ಕೊಟ್ಟಿದ್ದಾರೆ, ಅದಕ್ಕೂ 3 ಕೋಟಿ ರೂಪಾಯಿ ಹಣ ಕೂಡ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಗುದ್ಲಿ ಪೂಜೆ ಆಯಿತು. ಇವತ್ತು ಬಸ್ ಸ್ಟ್ಯಾಂಡು 4.25 ಕೋಟಿ ವೆಚ್ಚದಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಇದು ಸ್ಟೇಟ್ ಹೈವೇ ಆಗಿರೋದ್ರಿಂದ ಹೆಚ್ಚಿನ ಬಸ್ಸುಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಎಲ್ಲ ಸವಲತ್ತುಗಳಿರ್ತಕ್ಕಂಥ ಬಸ್ ಸ್ಟ್ಯಾಂಡು ಆಗ್ತಾ ಇರುತ್ತೆ. ಇನ್ನೊಂದು ವರ್ಷದೊಳಗಡೆ ಒಂದು 8-10 ಬಸ್ ಸ್ಟ್ಯಾಂಡು ಇವ್ರ ಕ್ಷೇತ್ರದಲ್ಲಿ ಪ್ರಾರಂಭ ಎಲ್ಲ ಉದ್ಘಾಟನೆ ಮಾಡ್ತೀವಿ. ಸರ್, ಈಗ ಅಂಜನಾದ್ರಲ್ಲಿ ಅಷ್ಟು ಸಾಕಷ್ಟು ಭಕ್ತರು ಬರ್ತಾರೆ, ಅಲ್ಲಿ ಕುಡಿಯಕ್ಕೆ ನೀರಿಲ್ಲ, ಪ್ರಸಾದ ಇಲ್ಲ, ಇಂಥದ್ದು ನಿಮ್ಮೆಲ್ಲ ಪ್ರವಾಸೋದ್ಯಮ ಇಲಾಖೆಗೆ ಅಲ್ಲ ಸರ್, ನಿಮ್ಮ ಇಲಾಖೆಗೆ ಧಾರ್ಮಿಕ ಇಲಾಖೆಯಿಂದ ಒಂದು ಕುಡಿಯಕ್ಕೆ ನೀರು ಸಂಬಂಧ ಇಲ್ಲ ಅಂದ್ರೆ ಹೆಂಗೆ ಸರ್? ಈಗ ಯಾವ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ ಸಾಕಷ್ಟು ಈಗ ಹುಲಿಗಮ್ಮ ನಾನು ಇದು ಪ್ರಜಾವಾಣಿನಲ್ಲಿ ಒಂದು ಆರ್ಟಿಕಲ್ ಓದಿದೆ 2 ವರ್ಷಕ್ಕೆ ಮುಂಚೆ, 1.25 ವರ್ಷ ಅಥವಾ 1.5 ವರ್ಷಕ್ಕೆ ಮುಂಚೆ. ಹುಲಿಗಮ್ಮ ದೇವಸ್ಥಾನಕ್ಕೆ ಎಷ್ಟು ಜನ ಬರ್ತಾರೆ, ಏನೇನು ಅವ್ಯವಸ್ಥೆ ಇದೆ ಅಂತೇಳಿ ಒಂದು ಆರ್ಟಿಕಲ್ ನೋಡಿದೆ. ಆ ಆರ್ಟಿಕಲ್ ನೋಡಿ ನಾನೇ ವಿಸಿಟ್ ಮಾಡಿ ಅವತ್ತು ನೀವು ಎಲ್ಲ ಬಂದಿರಬೇಕು, ಇದಕ್ಕೆ ಪ್ರಾಧಿಕಾರ ಮಾಡ್ತೀವಿ ಅಂತ ನಾನು ಹೇಳಿದ್ನೋ ಇಲ್ವಾ? ಮಾಡಿದ್ದೀನೋ ಇಲ್ವಾ? ಇರಿ, 1 ನಿಮಿಷ ಇರಿ. ಈಗ ಪ್ರಾರಂಭ ಮಾಡಿದ್ದೀವಿ. ಇನ್ಮೇಲೆ ಟಾಯ್ಲೆಟ್ಸು ಬರುತ್ತೆ. ಆಮೇಲೆ ಇದು ಈಗಾಗಲೇ ಅನುಮೋದನೆ ಕೊಟ್ಟಿದ್ದೀನಿ. ಗರ್ಭಗುಡಿ ಎಲ್ಲ ಕಟ್ಟೋದಕ್ಕೆ ಟೆಂಡರು ಕೂಡ PWDಗೆ ದುಡ್ಡು ಹ್ಯಾಂಡ್ ಓವರ್ ಮಾಡಿದ್ದಾಯಿತು. ಆಮೇಲೆ ಡಾರ್ಮೆಂಟ್ರೀಸ್ ಬರುತ್ತೆ. ಆಮೇಲೆ ನಾಲೆ ಕೂಡ ಬದಲಾವಣೆ ಆಗುತ್ತೆ. ಸುಮಾರು ಈಗ ನಾವು ಪ್ರಾರಂಭ ಮಾಡಿದ್ದೀವಿ. ಇನ್ನೊಂದು 2 ವರ್ಷದಲ್ಲಿ ಅದು ಒಂದು ಗುಡದಲ್ಲಿ ಕುಡಿಯಕ್ ನೀರಿಲ್ಲ, ಪ್ರಸಾದ ವ್ಯವಸ್ಥೆ ಇಲ್ಲ, ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಯಾಕಂದ್ರೆ ಕುಡಿಯಕ್ ನೀರ್ ಬೇಕು. ಅಂಜನಾದ್ರಿನಲ್ಲಿ ಹಿಂದೆ ಇದ್ದಂತ ಸರ್ಕಾರದವರು ಬಂದ್ರು, ಪೂಜೆ ಮಾಡಿ ಹೋದ್ರು. ಕೇವಲ 19 ಕೋಟಿ ಕೊಟ್ಟಿದ್ರು ಆ ಸರ್ಕಾರದಲ್ಲಿ. ಈಗ ನಮ್ಮ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 100 ಕೋಟಿ ಕೊಟ್ಟು ಈಗ ಕೆಲಸಗಳೆಲ್ಲ ಪ್ರಾರಂಭ ಆಗ್ತಾ ಇದೆ. ಹೇಳಿ, 1 ನಿಮಿಷ ಹೇಳಿ. ಅಂಜನಾದ್ರಿನಲ್ಲಿ ಇದು ನಡೆಯುತ್ತಲ್ಲ, ಅಲ್ಲ ಕೊನೆ ಪ್ರಾರಂಭದಲ್ಲಿ ಒಂದು ಇದು ಮಾಡ್ತಾರಲ್ಲಪ್ಪ, ಹನುಮಾಲ ಹಾಕ್ತಾರಲ್ಲ, ಆ ಸಂದರ್ಭದಲ್ಲಿ ಹಿಂದೆ ಯಾವ್ದಾವಾಗಲೂ ಸರ್ಕಾರ ಹಣ ಕೊಟ್ಟಿತ್ತಾ? ನಾನೇ ಫಸ್ಟು ಈ ಸಚಿವನಾದ್ಮೇಲೆ 60 ಲಕ್ಷನ 70 ಲಕ್ಷನ ಕೊಟ್ಟೆ. ಆಮೇಲೆ ಈಗಲೂ ಈ ವರ್ಷನೂ ಕೂಡ ಕೊಟ್ಟಿದ್ದೀನಿ, ಆಮೇಲೆ ಅದಕ್ಕೆ ನಮ್ಮ ರಾಜಶೇಖರ್ ಅವರು ಆಸಕ್ತಿ ವಹಿಸಿ 34 ಕೋಟಿ ರೂಪಾಯಿ ಕೇಂದ್ರದಿಂದನೂ ತಂದಿದ್ದಾರೆ. ರಾಜ್ಯ ಸರ್ಕಾರ ಕೂಡ, ಹಿಂದಿನ ಸರ್ಕಾರ 19 ಕೋಟಿ ಕೊಟ್ಟಿತ್ತು, ನಮ್ಮ ಸರ್ಕಾರ ಕೂಡ 100 ಕೋಟಿ ಕೊಟ್ಟಿದೆ. ಸ್ವಲ್ಪ ಕಾಯಿರಿ, ಎಲ್ಲ ಅನುಕೂಲಗಳು ಮಾಡ್ತಾರೆ. ಲಾರಿ ಮುಷ್ಕರರ ವೇತನ, ಲಾರಿ ಮುಷ್ಕರ 14th ನಾವೇನೋ ಸ್ಟ್ರೈಕ್ ಮಾಡ್ತೀವಿ, ಡೀಸೆಲ್ ಬೆಲೆ ಇಳಿಸಲಿಲ್ಲ ಅಂತ ಹೇಳಿದ್ದಾರೆ. ಹಿಂದೆ 2011ರಲ್ಲಿ ನಮ್ಮ ಸರ್ಕಾರ ಹೋದಾಗ, ಅಂದರೆ ಮನಮೋಹನ್ ಸಿಂಗ್ ಅವರು ರಾಜೀನಾಮೆ ಕೊಟ್ಟಾಗ 63 ರೂಪಾಯಿ ಇತ್ತಪ್ಪ ಎಷ್ಟು ಪೆಟ್ರೋಲು. ಡೀಸೆಲ್ಲು ಹತ್ತತ್ರ 50 ರೂಪಾಯಿ ಇತ್ತು. ಮೋದಿಯವರು ಅಷ್ಟಲ್ಲಿ ಏರಿಸಿದ್ರು ಅಲ್ವಾ? ಮೋದಿಯವರು ಏರಿಸಿದ್ ನೋಡಿ ನಾವು ಏರಿಸಿದ್ದೀವಿ. ಮೋದಿಯವರು ಇಳಿಸಿದ್ರೆ ನಾವು ಇಳಿಸ್ತೀವಿ. ಷಣ್ಮುಖಪ್ಪ ಅವ್ರ ಹತ್ರ ಮಾತಾಡಿದ್ದೀವಿ. ಅಲ್ಲ, ಹಂಗಲ್ಲಪ್ಪ. ಈಗ ಕೇಂದ್ರ ಸರ್ಕಾರಕ್ಕೆ ಡೀಸೆಲ್ನಿಂದ, 1 ನಿಮಿಷ, ಡೀಸೆಲ್ನಿಂದ ಪೆಟ್ರೋಲಿಂದ ಇದುವರೆಗೂ ಕೂಡ ನಮ್ಮ ದೇಶದಲ್ಲಿ 36 ಲಕ್ಷ ಕೋಟಿ ಕೇಂದ್ರ ಸರ್ಕಾರ ಸೆಸ್ ಮುಖಾಂತರ ತಗೊಂಡಿದೆ. ಎಷ್ಟು? 36 ಲಕ್ಷ ಕೋಟಿ ತಗೊಂಡಿರೋದು ಸೆಸ್ಸು. ನಮ್ಮ ಹತ್ರ GSTಗೆ ಅಂತ 5 ಲಕ್ಷ ಕೋಟಿ ತಗೊಳ್ತಾರೆ ವರ್ಷಕ್ಕೆ. ನಮ್ಗೆ ಕೊಡೋದು 13 ಪೈಸಾ, 50,000 ಕೊಡ್ತಾರೆ. ಅದಕ್ಕೆ ಷಣ್ಮುಖಪ್ಪ ಅವ್ರ ಹತ್ರ ನಾನು ಕೂಡ ಮಾತಾಡಿದ್ದೀನಿ, ಮುಷ್ಕರ ಬೇಡ ಅಂತ ಹೇಳಿದ್ದೀನಿ. ಮುಖ್ಯಮಂತ್ರಿ ಜೊತೆ ಅವ್ರದ್ದೊಂದು ಮೀಟಿಂಗ್ ಮಾಡಿ. ಈಗ ನೌಕರ ವೇತನ ಏರಿಕೆ, ಯಾಕಂದ್ರೆ ಕೋರ್ಟ್ ಕೂಡ ಹೋಗಿರ್ತಕ್ಕಂಥ ಸರ್, ಒಂದು ಅಗ್ರಿಮೆಂಟ್ ಕಂಪ್ಲೀಟ್ ಆಗಿದೆ, ಆದ್ರೆ ಹಿಂಬಾಕಿ ಕೊಟ್ಟಿಲ್ಲ. ಕೋರ್ಟ್ಗೆ ಹೋಗಿಲ್ಲಪ್ಪ, ಅದು ಡಿಸ್ಮಿಸ್ ಆಗಿದ್ರಲ್ಲ ಅವರು ಕೋರ್ಟ್ಗೆ. ವೇತನ ಯಾವಾಗ ಏರಿಕೆ ಆಗ್ತದೆ? ಒಂದು ಅಗ್ರಿಮೆಂಟ್ ಕಂಪ್ಲೀಟ್ ಹೇಳ್ತೀನಿ ರೀ, ಅದೆಲ್ಲ ಯಾವ್ದಾಗ ನಿಮ್ಗೆ ಹೇಳ್ದೆ ಇರ್ತೀವ ನಾವು. ಯಾವಾಗ ಆಗ್ಬೋದು ಸರ್? ಯಾವಾಗ ನಿರೀಕ್ಷೆ ಇಟ್ಕೋಬಹುದು? ಹೇಳ್ತೀನಿ. ಸರ್ಕಾರ ದುಡ್ಡಿಲ್ಲ ಸರ್, ಹಿಂಬಾಕಿ ಕೊಡ್ಲಿಕ್ಕೆ ದುಡ್ಡಿಲ್ವಾ ಏನು ಅಂತ ಸರ್? ಈಗ ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಈಗ BJP ಸರ್ಕಾರ, ನಾನು 2023ರಲ್ಲಿ 25ನೇ ತಾರೀಕು ಮೇ ಅಧಿಕಾರ ವಹಿಸ್ಕೊಂಡಾಗ BJP ಸರ್ಕಾರ
ಒಟ್ಟು PF ಆಮೇಲೆ ಬೇರೆ ಬೇರೆ ಬಾಕಿಗಳೆಲ್ಲ ಸೇರಿ 5,900 ಕೋಟಿ ಸಾಲ ಇಟ್ಟು ಹೋಗಿದ್ರು. ಯಾರು? BJPಯವರು 5,900 ಕೋಟಿ ನಾನು ಅಧಿಕಾರ ವಹಿಸ್ಕೊಂಡಾಗ ಸಾಲ ಇಟ್ಟು ಹೋಗಿದ್ರು. ಈಗ ಮೊನ್ನೆ ಮುಖ್ಯಮಂತ್ರಿಗಳು 2,000 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ PFದು ಇದೆಲ್ಲ ಸ್ವಲ್ಪ ತೀರಿಸ್ತಾ ಇದ್ದೀವಿ. ಆಮೇಲೆ ಮತ್ತೆ ಒಂದು 2,000 ಬಸ್ಗೂ ಕೂಡ ನಮಗೆ ಮುಖ್ಯಮಂತ್ರಿಗಳು ಮೊನ್ನೆ ಅನುಮೋದನೆ ಕೊಟ್ಟಿದ್ದಾರೆ. ಒಂದು ಕೊಪ್ಪಳಿಂದ ಬಿಡ್ತೀನಿ ಅಂದ್ರೆ ಸರ್ ಬೆಂಗಳೂರಿಗೆ ಬರ್ತೀವಪ್ಪ ಇವತ್ತೇ ಇವತ್ತೇ ಲಾಸ್ಟ್ ಟೈಮ್ ಹೇಳಿದ್ರಿ ಸರ್, ಯಾವಾಗ ಬಸ್ ಬಿಡೋದು ಇವತ್ತಾ ಸರ್? ವಿಶೇಷ ಬಸ್ ಸರ್, ಕೊಪ್ಪಳಿಂದ ಬೆಂಗಳೂರು ಸ್ಲೀಪರ್ ಕೋಚ್. ನಾವು ಹೇಳುವಾಗಿ 3 ತಿಂಗಳಾಗಿತ್ತು ಸರ್ ಬಸ್. 3 ತಿಂಗಳಾಯ್ತು ಸರ್. ಬಸ್ ಇಲ್ಲ ಸರ್. ಸೋಮವಾರ ಮಂಡೇ ಅವ್ರು ಹೇಳ್ತಾರೆ ಸರ್, ಎಲ್ಲಿ ಬಿಟ್ಟಾರ ಸರ್? ನೀವು ಇಲ್ಲ, ಒಂದ್ ನಿಮಿಷ ರೀ. 50 ಬಸ್ ಆಗಿದೆ. ಅದರಲ್ಲಿ ಕೊಪ್ಪಳ ಈ ರೂಟ್ ಅಲ್ಲೇ 4 ಬಸ್ ಬಿಡ್ತಾರೆ. ನಾನು ಇವತ್ತೇ ರೆಡಿ ಮಾಡಿ ಅಂತ ಹೇಳಿದ್ದೆ. ಆಗಿಲ್ವೇನಪ್ಪ ಇವತ್ತು? ಆಗಿಲ್ಲ ಬಿಡು ಸರ್. 4-5 ದಿವಸದಲ್ಲಿ ಮಾಡ್ತೀವಿ. ನೀವು ಬೆಂಗಳೂರು ಬಂದಾಗ AC ಬಸ್ ಅಲ್ಲೇ ಬರ್ಬೋದು. ಪ್ರಸಾದ ಮತ್ತು ನೈವೇದ್ಯಕ್ಕೆ ಟೆಂಡರ್ ಕರೆದು ಕ್ಯಾನ್ಸಲ್ ಮಾಡಿದ್ದಾರೆ. ಅದಕ್ಕೂ ದುಡ್ಡು ಇಲ್ಲ ಅಂತ ಏನ್ ಕ್ಯಾನ್ಸಲ್ ಮಾಡಿದ್ರು? ಸರ್ಕಾರದಲ್ಲಿ ದುಡ್ಡಿಲ್ಲ. ಪ್ರಸಾದ ಮತ್ತು ನೈವೇದ್ಯಕ್ಕೆ ಸಪ್ಲೈ ಮಾಡೋ ಟೆಂಡರ್ ಕ್ಯಾನ್ಸಲ್ ಮಾಡಿದ್ದಾರೆ ಸರ್ ದಿಢೀರ್ ಅಂತ. ಯಾಕೆ? ಈಗ ಏನೋ ಟೆಕ್ನಿಕಲ್ ಇದಿರ್ಬೇಕಷ್ಟೇ. ದುಡ್ಡು ಐತಲ್ಲ, ದುಡ್ಡಿರುತ್ತೆ. ಆಮೇಲೆ ಆಯಾ ದೇವಸ್ಥಾನದಲ್ಲಿ ದೇವಸ್ಥಾನದ ಹಣ ಆಯಾ ದೇವಸ್ಥಾನದಲ್ಲೇ ಇರುತ್ತೆ. ಕೆಲವರು ಮಾಧ್ಯಮದವರು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ನಮ್ಮ ನೀರಿಲ್ಲ ಸರ್, ಕುಡಿಯಕ್ ನೀರಿಲ್ಲ, ಪ್ರಸಾದ ಇಲ್ಲ ಸರ್. ಅದು ಮಾಧ್ಯಮ ಸೋಷಿಯಲ್ ನೀವು ಹೋಗಿ ನೋಡಿ ಸರ್, ನೀರಿಲ್ಲ ಕುಡಿಯಕ್ಕೆ. ಮೇಲೆ ಗುಡ್ಡದ ಮೇಲೆ ಯಾಕಂದ್ರ ಗುಡ್ಡದ ಮೇಲೆ ಬರ್ತಾರೆ ಸರ್ ಭಕ್ತಿರಲ್ಲ. ಅಲ್ಲಿ ಬರುವಂತ ಲಕ್ಷಾಂತರ ರೂಪಾಯಿ ಆದಾಯ ಬರ್ತಾ. ನನ್ನ ಗಮನಕ್ಕೆ ತಂದಿಲ್ಲ. ಏನ್ ಮಾಡ್ತಾರೆ ಸರ್? ಇಷ್ಟೆಲ್ಲ ಗಮನಕ್ಕೆ ತಂದು ಇಷ್ಟೆಲ್ಲ ಸುದ್ದಿ ಮಾಡ್ತೀವಿ. ಮಿನಿಸ್ಟರ್ ಗಮನಕ್ಕೆ ಬರೋ ನನ್ನ ಗಮನಕ್ಕೆ ತಂದಿರಲಿಲ್ಲ, ಈಗ ತಂದಿದ್ದೀರಲ್ಲ. ಇದು ನಾವು ಯಾವ ರೀತಿ ಯಲ್ಲಮ್ಮ ಗುಡ್ಡ ಎಷ್ಟು ಜನ ಹೋಗ್ತಾರೆ ವರ್ಷಕ್ಕೆ, ಅದನ್ನು ಕೂಡ ಪ್ರಾಧಿಕಾರ ಮಾಡಿದೀವಿ. ಆಮೇಲೆ ಅಂಜನಾದ್ರಿನೂ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಬನ್ನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.